ಬ್ಲಾಗ್ ಮಾಡಿ ಸುಮ್ಮನೆ ಯಾರು ಮಾತಾಡಿದ್ದಾರೆ. ಏನು ಮಾಡ್ತಾ ಇದೀಯಾ? ಬ್ಲಾಗ್ ಬ್ಲಾಗ್ ಹೇಳು. ಹೆಂಗೆ ಹೇಳ್ಬೇಕು ಹೇಳ್ಕೊಡು. ನೀನು ಹೆಂಗೆ ಹೇಳ್ತೀಯ ಹಂಗೆ ಹೇಳ್ತೀನಿ ನಾನು. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ವೆಲ್ಕಮ್ ಟು ಕೀರ್ತಿ ಬ್ಲಾಗ್. ಗುಡ್ ಮಾರ್ನಿಂಗ್. ಅಷ್ಟೇ. ಆಮೇಲೆ ಇನ್ನೇನು ಹೇಳ್ತೀಯಾ? ನಾನು ಪಲ್ಲವಿ ಅಂತ ಕೀರ್ತಿ ಅವ್ರ ತಂಗಿ. ನಿನ್ನ ಹೆಸರು ಹೇಳ್ಬಿಡು. ಕೊಡ್ಕೊಳಪ್ಪ ಇಂಟ್ರೊಡಕ್ಷನ್ನು. ಇವಾಗ ನೀನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಮಾಡ್ತೀವಿ ಹೇಳಿ. ಹಿಂಗೆ ತಿರ್ಗಿ ಮಾಡಿ ಬೇಗ ಮಾಡು. ರೀಲ್ಸ್ ಮಾತ್ರ ಮಾಡ್ತೀನಿ. ನೀನೇ ಹೇಳು, ನಾನು ಹೇಳು. ನೀನೇ ಹೇಳ್ಬಾರ ಹೇಳು. ವೆಲ್ಕಮ್ ಟು ಕೀರ್ತಿ ಬ್ಲಾಗ್. ಗುಡ್ ಮಾರ್ನಿಂಗ್ ಎವ್ರಿವನ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಿರಲಿ ಆಮೇಲೆ ಇವತ್ತೇನು ಮಾಡ್ತಾ ಇರೋದು ನಮ್ಗೇನು ಗೊತ್ತು. ಇವತ್ತು ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಕೀರ್ತಕ ಮೇಕ ಪಾಪು ಅವ್ರ ಅಮ್ಮ ಎಲ್ಲ ಅತ್ತೆ ಎಲ್ಲಾರು ಯಾವ್ದಕ್ಕಪ್ಪ ಯಾವುದಕ್ಕೆ? ಎಲ್ಲಿಗೆ? ಆಫ್ರಿಕಾ. ಅಲ್ಲ, ಕಬಾಳ ದೇವಸ್ಥಾನಕ್ಕೆ ಹೋಗ್ತವ್ರೆ. ಅದೇ ಇವತ್ತಿನ ಬ್ಲಾಗ್ ಆಗಿರುತ್ತೆ ಅಷ್ಟೇ. ನೀನು ಎಲ್ಲಿ ಹೋಗ್ತಾ ಇದೀಯಾ? ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಹಿಂಗೆ ಹಿಂಗೆ ತಿನ್ಕೊಂಡು ಹಿಂಗೆ ತಟ್ಟೆ ಖಾಲಿ. ಕೊಚ್ಚೋಳೆ. ಗೈಸ್ ಟೈಮ್ 10 ಗಂಟೆ ಆಗಿದೆ. 9 ಗಂಟೆಗೆ ಹೊರಡೋಣ ಅಂತೇಳಿ 10 ಗಂಟೆಗೆ ಹೊರಡ್ತಾ ಇದ್ದೀವಿ. ಯಾರ್ಯಾರು ಅಂದರೆ ಪಾಂಡ, ಚಿಟ್ಟಿ, ಐಶು, ಮೇಘ, ರಂಜಿತಾ, ನಾನು, ಆಮೇಲೆ ನಮ್ಮಮ್ಮ. ಅಷ್ಟೇ ಗೈಸ್. 9 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಳು ಬಂದಿದ್ದು ಲೇಟು. ಎಲ್ಲಿಗೋದ್ರೂ ಇವಳು ಬೇಗ ಬರಲ್ಲ. ಇವಳಿಂದನೇ ಲೇಟ್ ಆಗೋದು ಗೈಸ್. ಇವತ್ತಲ್ಲಿ ರಶ್ ಇರುತ್ತೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ, ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ನೋಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಈ ಬಸ್ಸಲ್ಲಿ ನೋಡಿದ್ರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಹಾಂ, ಎಲ್ಲ ಆಗಿದ್ದು ಇವಳಿಂದನೇ. 9 ಗಂಟೆಗೆ ಬರ್ತೀನಿ ಅಂತಾಳೆ. ಬರೋದು ನೋಡಿದ್ರೆ 10 ಗಂಟೆ 10:15 ಹಂಗೆ. ಇವಾಗ ನೋಡಿದ್ರೆ ನೋಡಿ ಗೈಸ್. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಈಗ ಮುಚ್ಕೊಂಡು ಫೋನ್ ಇಟ್ಕ್ಯಾ? ಇಲ್ಲಿ ನಿಂತ್ಕೊಳ್ಳೋಕ್ಕಾದ್ರೂ ಜಾಗ ಆಯ್ತಾ? ಇಲ್ಲಿ ಇವಳಿಗೆ ಹೇಳೋದು ಅರ್ಥನೇ ಆಗಲ್ಲ. ನೀವಾದ್ರೂ ಹೇಳಿ ಗೈಸ್, ಕಮೆಂಟ್ ಮಾಡಿ ಗೈಸ್. ನೀವು ಇನ್ಮೇಲಾದ್ರೂ ಬೇಗ ಹೋಗು ಅಂತ. ಒಂದು ಗ್ಯಾಗಲ್ಲಿ ಒಬ್ರು ಲೇಟ್ ಮಾಡಲೇಬೇಕು. ಲೇಟೇ ಹಂಗನ್ಬಿಟ್ಟು ಯಾವಾಗಲೂ ಮಾಡೋದಲ್ಲ. ನೆಕ್ಸ್ಟ್ ಟೈಮಿಂದ ಬೇಗ ಬರಬೇಕು. ಹಾಂ, ಬೇಗ. ಸ್ಕೋಪ್ ತಗೊಂತೀಯ ಡಾರ್ಲಿಂಗ್? ಸ್ಕೋಪ್ ತಗೋ ಡಾರ್ಲಿಂಗ್. ಕಣ್ ಮುಚ್ಚಿ ತೆಗೆಯೋದ್ರಲ್ಲಿ ಕಣ್ಮರೆ ಮಾಡ್ಬಿಡ್ಬೋದು. ಆದ್ರೆ ನಾನ್ ನಿಂಗೆ ಇವತ್ತು ಹೊಡೆಯಲ್ಲ. ದೊಂಬಿ ಗಲಾಟೆಲ್ ನಿನ್ ಮಳ್ರಾಗದ್ ನನಗೆ ಇಷ್ಟ ಇಲ್ಲ. ಒಬ್ನೇ ಹೊಡಿತೀನಿ ಡಾರ್ಲಿಂಗ್. ಇಷ್ಟರಲ್ಲಿ ಅಂದ್ರೆ ಪಾಂಡನ ಹೆಸರಿಗೆ ಒಮ್ಮನ. ಎಷ್ಟು ಹೇಳಿದ್ರು ಬರಲ್ಲ ಗೈಸ್. ನೀವಾದ್ರೂ ಕಮೆಂಟ್ ಹಾಕಿ ಗೈಸ್. ಇವಳಿಗೆ ಬೇಗ ಬರಕ್ಕೆ ಹೇಳಿ ಗೈಸ್. ಎಷ್ಟು ರಶ್ ಅಂದ್ರೆ ಒಬ್ರಿಗೂ ಕುತ್ಕೊಳ್ಳೋಕೆ ಜಾಗ ಇಲ್ಲ ಗೈಸ್. ನಮ್ಮ ಪಾಪಕ್ಕೆ ಸಿಕ್ತು ನೋಡಿ ಗೈಸ್. ಹೆಂಗ್ ಬೈತಾಳೆ ನೋಡಿ ಗೈಸ್. ಅಲ್ಲವಳೆ ಐಶು ಚಿಟ್ಟಿ ಅಲ್ಲವಳೆ, ರಂಜಿತಾ, ಪಾಂಡ, ನಮ್ಮಕ್ಕ, ನಾನು ಗೈಸ್. ಇರೋ ಗೈಸ್, ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಎಷ್ಟು ರಶ್ ಇರ್ತಾರೆ ಏನು ಅಂತ ನೋಡೋಣ. ಅಲ್ಲಿ ಸಿಗ್ತೀವಿ ಗೈಸ್. ಇವಾಗ ನಾವು ಎಂದ್ರಲ್ಲಿ ಹೋಯ್ತಾ ಇದ್ದೀವಿ ಅಂದರೆ ಕಬ್ಬಾಳಿಗೆ ಟೆಂಪೋದಲ್ಲಿ ಹೋಯ್ತಾ ಇದ್ದೀವಿ. 700ರಿಂದ ಬಸ್ ಮಿಸ್ ಆಗಿಬಿಟ್ಟಿದೆ ನಮಗೆ. ಸೊ ಅದಕ್ಕೆ ಇಲ್ಲಿ ನೋಡಿ ಈ ಥರ ಕುತ್ಕೊಂಡೇ ಪಾಂಡದ ಮೇಲೆ ಬಿದ್ದೋದ್ಲು ಗೈಸ್. ಇವಳು ಬಿದ್ದರೆ ನಾನು ಉದ್ಧಾರ ಆಯ್ತೀನಾ ಹೇಳಿ. ಆದ್ರೂ ನೋಡೋಣ, 2 ಅವರ್ ಬರಬೇಕು ದರ್ಶನ ಮಾಡೋಕ್ಕೆ. ನೋಡೋಣ ಎಷ್ಟು ಒಳಗಡೆ ಹೋಗಿ ದೇವಸ್ಥಾನಕ್ಕೆ ಏನಾದ್ರು ಬಿಟ್ಟರೆ ತೋರಿಸ್ತೀವಿ. ಅದ್ರ ಮೇಲೆ ಇರೋ ಸೇಡ್ನೆಲ್ಲ ತೀರಿಸ್ಕೊತಾವನೆ ಗೈಸ್. ನಾವು ಊದಲ್ಲ ಅವಳಿಗೆ ಹೊಡೆದು ಹೊಡಿಯಪ್ಪ ಇನ್ನೊಂದ್ಸತಿ. ಅವಳಿಗೆ ಯಾವಾಗಾದ್ರೂ ಬುದ್ಧಿ ಕಲೀಲಿ ಅವಳು. ಐದು
ಹೊಡಿಯಪ್ಪ, ನಿನ್ಗೆ ಯಾರು ಹೊಡಿಬೇಕು ಅನ್ಸುತ್ತೆ ಅವ್ರಿಗೆಲ್ಲ ಹೊಡಿ. ನೀನ್ ಬಾ ಚಿಕ್ಕಿ, ನಿಂಗೆ ಹೊಡಿತೀನಿ ಅಂತ ನಾನು. ಸಾಮ್ರಾಟ್ ಎಷ್ಟು ಕ್ಯೂಟ್ ಆಗೋನೆ ನೋಡಿ ಗೈಸ್, ಕಮೆಂಟ್ ಮಾಡಿ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಅವ್ನು ಚೆನ್ನಾಗವನೆ ಅಂದ್ರೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿಲ್ಲ ಅತ್ತೆ ಅನ್ಸ್ಕೊಂಡಿರೋಳು ಇವಳು ಮಕ್ಕಕ್ಕೆ. ಮದ್ಕೊಟ್ಟಿಲ್ಲ ಗೈಸ್, ಮದ್ವೆನೇ ಆಗಿಲ್ಲ. ಆಗ್ಲೇ ಕಂದೇನು ರಿಸರ್ವೇಶನ್ ಮಾಡ್ಕೊಂಡ್ಬಿಟ್ಟವ್ರೆ. ಮದ್ವೆ ಮುಂಚೆನೆ ಮಾಡ್ಕೊಂಡಿದೀವಿ ನಾವು. ಇವ್ರ ಮಗಳನ್ನ ಇವನು ಕೊಟ್ಟು ಮದ್ವೆ ಮಾಡ್ತಾರಂತೆ ಗೈಸ್. ಆದ್ರೆ ಈ ಪ್ಯಾದೆ ಇನ್ನು ಮದ್ವೆನೇ ಆಗ್ಲಿಲ್ಲ. ಅದು ಯಾವಾಗ ಆಯ್ತಾಳೋ ಅದೇನ್ ಕಥೆನ ನೋಡೋಣ. ಗಂಡ್ ರೆಡಿ ಇದಾರಂತೆ. ನೆಕ್ಸ್ಟ್ ವರ್ಷ ಅಂತವಳೆ. ಯಾವಾಗ ಆಯ್ತಾಳೆ ನೋಡೋಣ ಗೈಸ್. ಗಂಡ್ ರೆಡಿ ಆಯ್ತು, ಮಗಳು ಗಂಡ್ ರೆಡಿ ಆಯ್ತು ಗೊತ್ತಿಲ್ಲ, ಒಟ್ಟಲ್ಲಿ ಗಂಡ್ ರೆಡಿ ಆಯ್ತು. ಏನ್ ಜೋಕ್ ಮಾಡ್ಬಿಟ್ಟೆ ಮೇಘ. ಫ್ಯೂಚರ್ ರೆಡಿ ಐತೆ. ಮಾಡ್ತಾರೆ ಕಣ, ಹಾಡು ಹೇಳ್ತಾರೆ, ನಾಟಕ ಆಡಿಸ್ತಾರೆ. ಅದೊಂಥರ ಲಲಿತ ಕಲೆಗಳ ಸಂಗಮ. ಒಂದೇ ಒಂದು ನೋವು ವಿಚಾರ ಏನಪ್ಪಾ ಅಂದ್ರೆ ಸಂಸಾರ ಮಾಡಕ್ಕಾಗಲ್ಲ ಕಣ. ನೀನು ಅಷ್ಟೇ ಗೈಸ್, ಏನಂತೀರಾ? ಇಂದ ಬೆಟ್ಟದ ವ್ಯೂ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ ಗೈಸ್. ನೋಡಿ ಚೆನ್ನಾಗೈತೆ ಗೈಸ್ ಇಲ್ಲಿಂದ. ಇವಳು ಎಂತ ಕಿತ್ತದವಳು ಅಂದ್ರೆ ನೋಡಿ ಗೈಸ್, ಇವಾಗ ಮತ್ತೆ ಸ್ನ್ಯಾಪ್ ಆಗ್ತಾವಳೆ. ಹಿರೇ ಕಾಣಿಸ್ತಾ ಇಲ್ಲ. ಎಷ್ಟು ಹಾಕೋಳೆ ನೋಡಿ ಗೈಸ್. ಇಲ್ಲಿ 1 2 3 4. ಇವಾಗ ಅಲ್ಲಿ ಇನ್ನೊಂದು ಆಗ್ತಾವಳೆ. ಇರಿ ಅಲ್ಲಿ ಇನ್ನೂ ಪ್ರೊಸೆಸಿಂಗಲ್ಲಿ ಇದೆ. ಚಿಟಿ ಈ ಕಡೆ ಬಾ ತೋರಿಸೆ. ಹಾಂ, ಅಲ್ಲಿ ಇನ್ನೊಂದು. ಎಷ್ಟು ಸ್ನ್ಯಾಪ್ ಆಗ್ತಾಳೆ ಅಂದರೆ ಇವಳಂತೂ ನಮ್ಮ ಅರ್ಧಕ್ಕರ್ಧ ನೆಟ್ಟು ಇವಳು ಸ್ನ್ಯಾಪ್ ನೋಡಿನೇ ಖಾಲಿ ಆಗೋದು. ಇಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಟೋ ನೋಡಿ ಗೈಸ್, ಜನ ಎಷ್ಟಿದ್ದಾರೆ, ಎಷ್ಟು ರಶ್ಶು ಅಂತ. ಫುಲ್ಲು ರಶ್ಶು. ಆಷಾಢ ಶುಕ್ರವಾರ ಅಂತ ಗೈಸ್. ನೋಡಿ ಗೈಸ್, ಫುಲ್ಲು ರಶ್ ಇದ್ದಾರೆ. ಅಂದ್ರೂ ಬೇಗ ದರ್ಶನ ಆಯಿತು. ತುಪ್ಪದ ದೀಪ ಎಲ್ಲ ಹಚ್ತಾ ಇದ್ದಾರೆ. ಈ ವಯಸ್ಸಲ್ಲೇ ಎಷ್ಟು ಭಕ್ತಿ ಅಂದ್ರೆ, ಅಡ್ಬೀಳು ಮಾಮಿಗೆ ಅಡ್ಬೀಳು. ಹಾ, ತಲೆ ಬಗ್ಸು. ಬೀಳಲ್ಲ ಗೈಸ್ ಹಂಗೆ ಅವನು. ಇವಳು ಹಿಂಸೆ ಮಾಡ್ತಾಳೆ ಗೈಸ್. ಈ ಪಾಂಡ ಆ ಹುಡುಗಂಗ್ ಬರೀ ಹಿಂಸೆ ಮಾಡೋದೇ ಆಯ್ತು ಎಲ್ಲ ವ್ಲಾಗಲ್ಲೂ. ಚಿಕ್ಕ ಮಕ್ಳೇ ದೇವ್ರಿದ್ದಂಗೆ ಅಂತಾರೆ. ಇವಳು ಅವನ ಕೈಲಿ ಅಡ್ ಬೀಳಿಸ್ತಾವಳೆ. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕಿ. ಈ ದೇವಸ್ಥಾನದಿಂದ ಬೆಟ್ಟ ನೋಡಕ್ಕೆ ವ್ಯೂ ಎಷ್ಟು ಚೆನ್ನಾಗೈತೆ ಗೊತ್ತಾ ಗೈಸ್. ಅಂದ್ರೆ ಅಲ್ಲಿಗೊಂದ್ಸತಿ ಹತ್ಬೇಕು. ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲರೂ. ನೆಕ್ಸ್ಟ್ ಮಂತಲ್ಲಿ ಬಂದು ಬೆಟ್ಟ ಹತ್ತೋಣ ಅಂತ. ನೋಡೋಣ ಏನಾಗುತ್ತೆ ಅಂತ. ಅಂದರೂ ವ್ಯೂ ಮಾತ್ರ ಚೆನ್ನಾಗೈತೆ ಗೈಸ್. ಇಲ್ಲಿ ಗೋಪುರ, ಅಲ್ಲಿ ಬೆಟ್ಟ, ಸೂಪರ್ ಗೈಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಷ್ಟೊತ್ತರೆಗೂ ರೀಲ್ಸ್, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಹೊರಡ್ತಾ ಇದ್ದೀವಿ ಮನೆ ಕಡೆಗೆ ಗೈಸ್. ಅಷ್ಟೇ ಇವಾಗಿನ ಸಮಾಚಾರ ಅಷ್ಟೇ ಗೈಸ್. ನೆಕ್ಸ್ಟ್ ಹೋಗಿ ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಹೇಳ್ತೀವಿ ಎಲ್ಲಿಗೆ ದನ ಮೀಸಕ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ಹೋಗೋಣ. ಹೊಟ್ಟೆ ಹಸಿದಿದೆ, ಊಟ ಮಾಡಬೇಕು. ಎಲ್ಲೋಗಿ ಊಟ ಮಾಡೋದು ಏನೋ ಗೊತ್ತಿಲ್ಲ. ಊಟ ಮಾಡಬೇಕಾದ್ರೆ ತೋರಿಸ್ತೀನಿ ಬನ್ನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್, ಇಲ್ಲಿ ಪೂಜೆ ಎಂತಕ್ಕೆ ಮಾಡೋದು ಅಂತಂದರೆ, ಒಳಗಡೆ ಈ ಟೈಮಲ್ಲಿ ಏನಪ್ಪ ಇದು ಚಿಟ್ಟಿಡಿ ಕ್ಯಾಮ್ರಾ ಇಡಿ. ಈ ಟೈಮಲ್ಲಿ ಅಲ್ಲಿ ಅಷ್ಟ ಇದು ದೇವ್ರ ಪೂಜೆ ಕೊಟ್ಟರೆ ಅಲ್ಲಿ ಈಸ್ಕೊಳ್ಳಲ್ಲ, ರಶ್ ಅಂತ ಅಂದ್ಬಿಟ್ಟು ಆಚೆ ಬಂದು ಇಲ್ಲಿ ಒಂದು ಕಡ್ಡಿ ಕರ್ತಿರಸ್ಬಿಟ್ಟು ಹೋಗೋದು. ಇವಾಗ ನೆಕ್ಸ್ಟು ಊಟಕ್ಕೆ ಮುಗಿಸಿದ್ದೀವಿ. ಎಲ್ರೂ ಕೈಗೆ ಹೊಟ್ಟೆ ಹಸಿ, ಬೆಳಗ್ಗೆ ಯಾರು ಏನೂ ತಿಂದಿಲ್ಲ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ ಗೈಸ್. ಊಟ ತಿಂದ್ಬಿಟ್ಟು ನೆಕ್ಸ್ಟ್ ಸಿಗ್ತೀವಿ. ಬಾಯ್ ಗೈಸ್. ಈ ವ್ಯೂ ನೋಡಿ ಗೈಸ್ ಏನು ಚೆನ್ನಾಗೈತೆ ಅಂತ.
ಹಳ್ಳಿಗಳ ಕಡೆ ಬಂದಾಗ ಈ ಕೆರೆ, ಈ ಮರ, ಹೊಲ ಇದನ್ನ ನೋಡೋದೇ ಚೆನ್ನಾಗಿರುತ್ತೆ ಗೈಸ್. ಅದೇ ಬೆಂಗಳೂರಲ್ಲಿ ಈ ಥರ ವ್ಯೂ ಸಿಗುತ್ತೆ ಎಲ್ಲರೂ ನೋಡೋಕ್ಕೆ. ಬೆಂಗಳೂರಲ್ಲಿ ನೀರು ಸಿಗೋದೇ ಹೆಚ್ಚು, ಇನ್ನು ಈ ಥರ ವ್ಯೂ ಎಲ್ಲ ಸಿಗುತ್ತಾ ಗೈಸ್ ಹೇಳಿ ನೀವೇನೆ. ಚೆನ್ನಾಗೈತೆ ವ್ಯೂ ಇಲ್ಲಿಂದ ನೋಡೋಕ್ಕೆ. ಫೋನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿಂದ ಚೆನ್ನಾಗೈತೆ ಗೈಸ್ ನಿಜ ನೋಡೋಕ್ಕೆ. ಆಯಿತು, ಇವಾಗ ಮನೆಗೆ ಹೊರಡಬೇಕು. ಅಲ್ಲಿಂದ ಹಾಕವೇ ಮನೆಗೆ ಹೋಗಿ ಟೈಮು 4 ಗಂಟೆ ಆಗಿದೆ. ಇವಾಗ ಮನೆಗೆ ಹೊರಡಬೇಕು, ಆದರೆ ಬಸ್ ಕಾಯ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲರೂ ಯಾವ್ಯಾವ ಅವಸ್ಥೆಲಿ ಕೂತವ್ರೆ ಅಂತ ತೋರಿಸ್ತೀನಿ ಒಂದ್ಸತಿ. ಈ ಥರ ಹಿಂಗೆ ಕೂತಿರೋದು. ಇವಳು ಹಬ್ಬೆ ಪರಿ ಥರ ಅಲ್ಲಿಂದ ಇಲ್ಲಿ ಇಲ್ಲಿಂದೆಲ್ಲ ಓಡಾಡ್ತಾವಳೆ. ಒಳ್ಳೆ ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಿರಲ್ವ, ಹಂಗೆ ಕಾಣಿಸ್ತಾವಳೆ ಗೈಸ್ ಇವಳು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸಾಕಾಗಲ್ಲ ಅಂತ ಇವಳು ಐಸ್ ಕ್ರೀಮ್, ಕೇಕ್, ಬಿಸ್ಕೆಟ್, ಇಲ್ಲ ನೋಡೆ ಇವಳು ಕೇಕ್. ಆದರೆ ನಮ್ಮಮ್ಮ ತಿನ್ನೋದ್ರಲ್ಲಿ ಒಂದು ಅರ್ಥ, ಯಾಕಂದ್ರೆ ನಮ್ಮಮ್ಮ ಊಟ ಮಾಡಿಲ್ಲ ಅಂತ ಬಿಸ್ಕೆಟ್ ತಿಂತೈತೆ. ಇವರೆಲ್ಲ ಊಟ ಮಾಡ್ಬಿಟ್ಟು ಇನ್ನೊಂದ್ಸತಿ ತಿಂಡಿಗಳು ತಿಂತಾ ಇರೋದು. ನಾನು ತಿಂತಾ ಇದ್ದೀನಿ ಗೈಸ್. ನಮ್ಮ ಬೆಳಗ್ಗೆಯಿಂದ ಊರು ಅದು ಇದು ಅಂತ ಓಡಾಡ್ತಿತ್ತು, ಇವಾಗ ಬಂದವ್ರೆ ಊಟ ಖಾಲಿ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತಿಂತಾ ಇರೋದು. ಇನ್ನು ನಾವು ದೇವಸ್ಥಾನದ ಹತ್ರನೇ ಇದ್ದೀವಿ. ಇವಾಗ ಇದನ್ನ ತಿನ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋದು. ಆಗಿದೆ ಬಂದು ಆಗ್ಲೇ ಅರ್ಧ ಅವರ್ ಆಗೈತೆ, ಆದ್ರೆ ಇನ್ನ ಒಂದು ಬಸ್ ಇಲ್ಲ. ಯಾರಿಂದ ಅಂದ್ರೆ ಇವಳಿಂದಾನೆ ಬರೋ ಬಸ್ನಲ್ಲೇ ಬಿಡ್ತಾವಳೆ. ಈ ಬಸ್ ಬೇಡ, ರಶ್ ಇದ್ಯಾವ್ದು ಹೊಸ ಪ್ರತಿಭೆ ಅಂತ ಅನ್ಕೊಂಡು ಇವಳಿಂದಾನೇನೆ ಇವಾಗ ಬರೋ ಬಸ್ಗೆ ಹತ್ಕೊಂಡು ಅಷ್ಟೇ. ನೋಡೋಣ ಯಾವ ಬಸ್ ಬರೋದು ಏನು ಅಂತ. ನೋಡಿ ಗೈಸ್, ಇಲ್ಲಿ ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ಇದು ಯಾವ ಬಸ್ ಸ್ಟಾಪ್ ಅಂತ ಕಮೆಂಟ್ ಮಾಡಿ ಗೈಸ್, ಯಾರಿಗಾದ್ರೂ ಗೊತ್ತಿದ್ರೆ ನೋಡಿ. ಮನೆಗೆ ಬಂದಿದ್ದು ಟೈಮ್ 7:30 ಆಗಿದೆ. ಬಸ್ ಫುಲ್ ರಶ್ ಇತ್ತು. ಅದಾದ್ಮೇಲೆ ಮಳೆ ಬೇರೆ ಬಂದಾಯ್ತು. ಮಳೆ ನೆನಪು ಬಂದು ಇವಾಗ ಕಾಫಿ ಕುಡಿದೆ ಊಟ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಜಾಸ್ತಿ ಇಷ್ಟ ಆಗಿದೆ ಸಿಗುವ. ಅಲ್ಲಿವರೆಗೂ ಬಾಯ್.